ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಶೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಯಶಸ್ವಿ 3ನೇ ದಿವಸ ಈ ಹೋಮ ನಡೀತಾ ಇದೆ. ಬೆಳಗ್ಗೆ 3:30ಯಿಂದ ಸುಮಾರು 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 5 ಗಂಟೆವರೆಗೂ ಹೋಮ ಇರುತ್ತೆ. ತಿರ್ಗಾ ಸಾಯಂಕಾಲ 6:30ಯಿಂದ ಮತ್ತೆ 6:30ಯಿಂದ 7:15ವರೆಗೂ ಹೋಮ ಇರುತ್ತೆ. ಇದು 3ನೇ ದಿವಸದ ಹೋಮ. ಮೊನ್ನೆ ವಿಡಿಯೋ ಮಾಡಿದ್ದು, ನಿನ್ನೆ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಈ ಹೋಮದ ವಿಶೇಷತೆ ಏನಪ್ಪ ಅಂದರೆ, ನವನಾಥ ಪಾರಾಯಣವನ್ನು ಓದ್ತಾ ಈ ಒಂದು ಹೋಮ ಮಾಡ್ತಾಯಿದ್ದೀವಿ. ನಾಥಪಂಥಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಹೋಮ ತುಂಬಾ ವಿಶೇಷತೆ. ದುಷ್ಟಶಕ್ತಿ, ವ್ಯಾಪಾರ ಎಲ್ಲದಕ್ಕೂ ನಮ್ಮ ಅಭಿಲಾಷೆಗಳನ್ನು ಈಡೇರಿಸುವಂಥ ಈ ಒಂದು ಹೋಮ ಮಾಡ್ತಾಯಿದ್ದೀವಿ. ಸರ್ವೋ ಜನ ಸುಖಿನೋ ಭವಂತು. ವೀಕ್ಷಕರೇ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಹೋಮನ ಮಾಡ್ತಾಯಿದ್ದೀವಿ. ಯಾರ್ಯಾರು ಇದರ ಒಂದು ಭಸ್ಮ ಬೇಕೋ ನಮ್ಮ ಹತ್ರ ಇರುತ್ತೆ. ವಿದ್ಯಾಭ್ಯಾಸ ಆಗಲಿ, ವ್ಯಾಪಾರ ಅಭಿವೃದ್ಧಿ ಆಗಲಿ, ದುಡ್ಡಿನ ಸಮಸ್ಯೆ ಇರಲಿ ಅಥವಾ ಸಾಧನೆ ಆಗಲಿ, ಯಾರ್ಯಾರಿಗೆ ಈ ಹೋಮದ ಭಸ್ಮ ಬೇಕಾಗುತ್ತೋ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಯಾರ್ಯಾರು ಅವತ್ತು ಗುರುಪೂರ್ಣಿಮೆ ದಿವಸ ಒಂದು ಈ ಪೂಜೆಗೆ ಬರ್ತಾರೋ ಅವರೆಲ್ರಿಗೂ ಕೂಡ ಇದರ ಭಸ್ಮ ಸಿಗುತ್ತೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀರಿ ಅಂಥೇಳಿ ಅಂದ್ಕೊಂಡಿದ್ದೀನಿ ನಾನು. ದಿಗಂಬರಾಯ ವಿದ್ಮಹೇ ಅತ್ರಿ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಓಂ ಶ್ರೀ ದತ್ತಾಯ ನಮಃ ದೇವದತ್ತಾಯ ನಮಃ ಬ್ರಹ್ಮದತ್ತಾಯ ವಿಷ್ಣುದತ್ತಾಯ ನಮಃ ಶಿವದತ್ತಾಯ ನಮಃ ಅತ್ರಿದತ್ತಾಯ ನಮಃ ಅತ್ರಿಯಾಯ ನಮಃ ಅತ್ರಿವರದಾಯ ನಮಃ ಅನಸೂಯಾಯ ನಮಃ ಅನಸೂಯಾ ಸುನವೇ ನಮಃ ಅವಧೂತಾಯ ನಮಃ ಧರ್ಮಾಯ ನಮಃ ಧರ್ಮಪರಾಯ ನಮಃ ಸಿದ್ಧಾಯ ನಮಃ ಸಿದ್ಧಿದಾಯ ನಮಃ ಸಿದ್ಧಿಪತೇ ನಮಃ ಸಿದ್ಧಿಸೇವಿತಾಯ ನಮಃ ಗುರುವೇ ನಮಃ ಗುರುರ್ಗಮ್ಯಾಯ ನಮಃ ಗುರುರ್ಗುತಾಯ ನಮಃ ಗರಿಷ್ಠಾಯ ನಮಃ ವರಿಷ್ಠಾಯ ನಮಃ ಮಹಿಷ್ಠಾಯ ನಮಃ ಮಹಾತ್ಮನೇ ನಮಃ ಯೋಗಾಯ ನಮಃ ಯೋಗಗಮ್ಯಾಯ ನಮಃ ಯೋಗದೇಶಪರಾಯ ನಮಃ ಯೋಗಿದ್ಯಾಂಗ್ರಿ ಪಂಕಜಾಯ ನಮಃ ದಿಗಂಬರಾಯ ನಮಃ ದಿವ್ಯಾಂಬರಾಯ ನಮಃ ಪೀತಾಂಬರಾಯ ನಮಃ ಶ್ವೇತಾಂಬರಾಯ ನಮಃ ಚಿತ್ರಾಂಬರಾಯ ನಮಃ ಬಾಲಾಯ ನಮಃ ಬಾಲವೀರ್ಯಾಯ ನಮಃ ಕುಮಾರಾಯ ನಮಃ ಕಿಶೋರಾಯ ನಮಃ ಕಂದರ್ಪ ಮೋನಾಯ ನಮಃ ಅರ್ಧಾಂಗಲಿಂಗಿತಾಯ ನಮಃ ಸುಭಗಾನ ವಿರಗಾನ ವಿತೃಗಾನ ಅಮೃತವರ್ಷೇ ನಮಃ ಉಗ್ರಾಯ ನಮಃ ಅನುಗ್ರಹ ರೂಪಾಯ ನಮಃ ಸ್ಥವಿರಾಯ ನಮಃ ಸ್ಥವಿಯಸ್ಯೇ ನಮಃ ಅಘೋರಾಯ ನಮಃ ಮೂಢಾಯ ನಮಃ ಊರ್ಧ್ವರೇತಸ್ಯೇ ನಮಃ ಏಕವಕ್ತ್ರಾಯ ನಮಃ ಅನೇಕವಕ್ತ್ರಾಯ ನಮಃ ದ್ವಿನೇತ್ರಾಯ ನಮಃ ತ್ರಿನೇತ್ರಾಯ ನಮಃ ದ್ವಿಭುಜಾಯ ನಮಃ ಷಡ್ಭುಜಾಯ ನಮಃ ಅಕ್ಷರಯಾಲಿನೇ ನಮಃ ಕುಂಡುಲದಾಣೇ ನಮಃ ಗದನೇ ನಮಃ ಮುನಿಯೇ ನಮಃ ಮೌಳಿನೇ ನಮಃ ವಿರೂಪಾಯ ನಮಃ ಸ್ವರೂಪಾಯ ನಮಃ ಸಹಸ್ರಾಕ್ಷಾಯ ನಮಃ ಸಹಸ್ರಭಾವೇ ನಮಃ ಸಹಸ್ರಾಯುಧಾಯ ನಮಃ ಸಹಸ್ರಪಾದಾಯ ನಮಃ ಪದ್ಮಹಸ್ತಾಯ ನಮಃ ಪದ್ಮಪಾದಾಯ ನಮಃ ಪದ್ಮನಾಭಾಯ ನಮಃ ಪದ್ಮಮಾಲಿನೇ ನಮಃ ಪದ್ಮಗರ್ಭಾಕ್ಷ ಪದ್ಮಕಿಂತಲ್ಕ ವರ್ಚಸ್ಸೇ ನಮಃ ಜ್ಞಾನಿನೇ ನಮಃ ಜ್ಞಾನಗಮ್ಯಾಯ ನಮಃ ಜ್ಞಾನ ವಿಜ್ಞಾನ ಮೂರ್ತಿಯೇ ನಮಃ ಧ್ಯಾನಿಷ್ಠಾಯ ನಮಃ ಧ್ಯಾನಸ್ಥಿತಿ ಮೂರ್ತೆ ನಮಃ ದೋಳದೃಚಾಂಗಾಯ ನಮಃ ಚಂದನಲಿಪ್ತ ಮೂರ್ತೆ ನಮಃ ಭಸ್ಮೋದೋಳಿತ ವಿಗ್ರಹ ಅನುಗ್ರಹ ರೂಪಾಯ ನಮಃ ಸ್ಥವಿರಾಯ ನಮಃ ಸ್ಥವಿಯಸ್ಯೇ ನಮಃ ಅಘೋರಾಯ ಮೂಢಾಯ ಊರ್ಧ್ವರೇತಸ್ಯೇ ನಮಃ ಏಕವಕ್ತ್ರಾಯ ನಮಃ ಅನೇಕವಕ್ತ್ರಾಯ ನಮಃ ದ್ವಿನೇತ್ರಾಯ ನಮಃ ತ್ರಿನೇತ್ರಾಯ ದ್ವಿಭುಜಾಯ ನಮಃ ಷಡ್ಭುಜಾಯ ನಮಃ ಅಕ್ಷರಯಾಲಿನೇ ನಮಃ ಕುಂಡುಲದಾನಗತಿನೇ ಮುನಿಯೇ ನಮಃ ಮೌಳಿನೇ ನಮಃ ವಿರೂಪಾಯ ನಮಃ ಸ್ವರೂಪಾಯ ನಮಃ ಸಹಸ್ರಾಕ್ಷಾಯ ನಮಃ ಸಹಸ್ರಭಾವೇ ನಮಃ ಸಹಸ್ರಾಯುಧಾಯ ನಮಃ ಸಹಸ್ರಪಾದಾಯ ನಮಃ ಪದ್ಮಹಸ್ತಾಯ ನಮಃ ಪದ್ಮಪಾದಾಯ ನಮಃ ಪದ್ಮನಾಭಾಯ ನಮಃ ಪದ್ಮಮಾಲಿನೇ ನಮಃ ಪದ್ಮಗರ್ಭಾಕ್ಷ ಪದ್ಮಕಿಂಚಲ್ಕ ವರ್ಚಸ್ಸೇ ನಮಃ ಜ್ಞಾನಿನೇ ನಮಃ ಜ್ಞಾನಗಮ್ಯಾಯ ನಮಃ ಜ್ಞಾನ ವಿಜ್ಞಾನ ಮೂರ್ತಿಯೇ ನಮಃ ಧ್ಯಾನಿಷ್ಠಾಯ ನಮಃ ಧ್ಯಾನಸ್ಥಿತಿ ಮೂರ್ತೆ ನಮಃ ದೋಳದೃಚಾಂಗಾಯ ನಮಃ ಚಂದನಲಿಪ್ತ ಮೂರ್ತೆ ನಮಃ ಭಸ್ಮೋದೋಳಿತ ವಿಗ್ರಹ ಅನುಗ್ರಹ ರೂಪಾಯ ನಮಃ ಸ್ಥವಿರಾಯ ನಮಃ ಸ್ಥವಿಯಸ್ಯೇ ನಮಃ ಅಘೋರಾಯ ಮೂಢಾಯ ನಮಃ ಊರ್ಧ್ವರೇತಸ್ಯೇ ನಮಃ ಏಕವಕ್ತ್ರಾಯ ನಮಃ ಅನೇಕವಕ್ತ್ರಾಯ ನಮಃ ದ್ವಿನೇತ್ರಾಯ ನಮಃ ತ್ರಿನೇತ್ರಾಯ ದ್ವಿಭುಜಾಯ ನಮಃ ಷಡ್ಭುಜಾಯ ನಮಃ ಅಕ್ಷರಯಾಲಿನೇ ನಮಃ ಕುಂಡುಲದಾಣೇ ನಮಃ ಗದನೇ ಮುನಿಯೇ ನಮಃ ಮೌಳಿನೇ ನಮಃ ವಿರೂಪಾಯ ನಮಃ ಸ್ವರೂಪಾಯ ನಮಃ ಸಹಸ್ರಾಕ್ಷಾಯ ನಮಃ ಸಹಸ್ರಭಾವೇ ನಮಃ ಸಹಸ್ರಾಯುಧಾಯ ನಮಃ ಓಂ ಶ್ರೀ ಗುರುದತ್ತಾತ್ರೇಯ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ ಸಮರ್ಪಯಾಮಿ. ದಿಗಂಬರಾಯ ವಿದ್ಮಹೇ ಅತ್ರಿ ಪುತ್ರಾಯ ಧೀಮಹಿ ತನ್ಯೋ ದಂತ ಪ್ರಚೋದಯಾತ್ ಸ್ವಾಹಾ. ಓಂ ದಿಗಂಬರಾಯ ವಿದ್ಮಹೇ ಅತ್ರಿ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಸ್ವಾಹಾ. ಓಂ ದಿಗಂಬರಾಯ ವಿದ್ಮಹೇ ಅತ್ರಿ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಸ್ವಾಹಾ. ಓಂ ದಿಗಂಬರಾಯ ವಿದ್ಮಹೇ ಅತ್ರಿ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಸ್ವಾಹಾ. ಓಂ ದಿಗಂಬರಾಯ ವಿದ್ಮಹೇ
अत्रिपुत्राय धीमहि तन्नो दत्तः प्रचोदयात् स्वाहा। ओम दिगंबराय विद्महे अत्रिपुत्राय धीमहि तन्नो दत्तः प्रचोदयात् स्वाहा। ओम दिगंबराय विद्महे अत्रिपुत्राय धीमहि तन्नो दत्तः प्रचोदयात् स्वाहा। ओम अवधूत चिंतन श्री गुरुदेव दत्त अखिलांड कोटि ब्रह्मांड नायक राजाधिराज योगी राज परब्रह्म श्री सच्चिदानंद सद्गुरु श्री स्वामी समर्थ देवताभ्यो नमो नमः स्वाहा। ओम श्री अवधूत चिंतन श्री गुरुदेव दत्तात्रेयाय नमो नमः स्वाहा। ओम दिगंबराय विद्महे अत्रिपुत्राय धीमहि तन्नो दत्त प्रचोदयात्। ವೀಕ್ಷಕರೇ, ಈ ಹೋಮ ಒಂದು ತುಂಬ ವಿಶೇಷತ ರೀತಿಯಲ್ಲಿ ನಡೀತಾ ಇದೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದತ್ತಾತ್ರೇಯ ವಿಗ್ರಹನ ನಾವು ಸಂಪೂರ್ಣವಾಗಿ ಭಸ್ಮ, ಗಂಧ, ಅಕ್ಷತೆ ಅದರಲ್ಲೆಲ್ಲ ಹಾಕಿ ಅವರನ್ನು ದತ್ತ ಮಹಾರಾಜರನ್ನ ಮಲಗಿಸಿದ್ದೀವಿ. ಸುಮಾರು ಈ ಒಂದು ಕಾರ್ಯಕ್ರಮ ಗುರುಪೂರ್ಣಿಮೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರಿಗೆ ಶ್ರೀಗಂಧದ ಸ್ನಾನ, ವಿಶೇಷತೆಯಿಂದ ಕೂಡಿರತಕ್ಕಂಥ ಶ್ರೀಗಂಧದ ಸ್ನಾನ ಅವುಗಳನ್ನು ಮಾಡಿ ಆ ಒಂದು ಪ್ರಸಾದವನ್ನು ಎಲ್ರಿಗೂ ಕೊಡಲಾಗುತ್ತೆ. ಯಾರ್ಯಾರು ಮದುವೆಯ ಸಮಸ್ಯೆಯಲ್ಲಿದ್ದಾರೋ ಅವರಿಗೆ ಅರಿಶಿನ ಕೊಡಲಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳ ಕಾಟ, ದುಷ್ಟಶಕ್ತಿಗಳ ಕಾಟ, ಪೀಡೆ, ದಾರಿದ್ರ್ಯತನ ಇವುಗಳ ಎಲ್ಲ ನಿವಾರಣೆಗಾಗಿ ಈ ಹೋಮದ ಭಸ್ಮನ ಎಲ್ರಿಗೂ ಕೊಡಲಾಗ್ತಾಯಿದೆ. ಉದ್ದೇಶ ಒಂದೇ, ಎಲ್ಲರಿಗೂ ಒಳ್ಳೆಯದಾಗಲಿ, ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ಎಲ್ಲರಿಗೂ ಕೃಪಾಶೀರ್ವಾದ ಸಿಗಲಿ, ಈ ಭಸ್ಮದಲ್ಲಿರ್ತಕ್ಕಂಥ ದೈವಿ ಶಕ್ತಿಯು ಎಲ್ಲರ ಮನೆ ಮನೆ ಮುಟ್ಟಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಒಂದು ಭಸ್ಮನ ತಮಗೆಲ್ರಿಗೂ ಮುಟ್ಟಿಸುವಂಥ ಕಾರ್ಯಕ್ರಮನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಸೊ ತಾವಾಗಿ ಬಂದ್ರಂತೂ ತುಂಬಾ ಒಳ್ಳೆಯದು. ಯಾಕಂದರೆ ತುಂಬ ವಿಶೇಷತೆ ಇದೆ. ನೀವು ಇದನ್ನು ಉಪಯೋಗಿಸೋದ್ರಿಂದ ಇದರ ಫಲಾಫಲಗಳು ಏನು ಅಂತ ಗೊತ್ತಾಗುತ್ತೆ ವೀಕ್ಷಕರೇ. ಮನೆಯಲ್ಲಿ ಅಂತಹದೇ ದುಷ್ಟಶಕ್ತಿ ಇರಲಿ, ಈ ಭಸ್ಮ ಉಪಯೋಗಿಸೋದ್ರಿಂದ ಅಥವಾ ಇದರ ತೀರ್ಥ ಮಾಡಿ ಪ್ರೋಕ್ಷಣೆ ಮಾಡೋದರಿಂದ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ತಾವೆಲ್ಲರೂ ಬರುವ ದಿನ ಅಂತಂದರೆ ಗುರುಪೂರ್ಣಿಮೆ 21ನೇ ತಾರೀಕು ತಾವೆಲ್ಲರೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.